ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಾಟ ಮಂತ್ರ ಮಾಡಿಸ್ಬಿಟ್ಟು ಯಾವ ರೀತಿಯಾಗಿ ನಮ್ಮನ್ನ ಕಟ್ ಹಾಕ್ತಾರೆ ಅಂತ ಹಲವಾರು ವಿಚಾರಗಳನ್ನ ನನ್ನ ಹಳೆ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಹಾಗೇನೇ ಯಾರಾದ್ರೂ ಮೊದಲನೇ ಬಾರಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ನೂ ಈ ತರ ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಈ ತರ ಎಷ್ಟೋ ಹಲವಾರು ವಿಚಾರಗಳನ್ನ ಕೊಡ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ, ಹಾಗಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ಜೀವನದಲ್ಲಿ ಯಾರು ಎಷ್ಟೇ ಸದೃಢವಾಗಿದ್ರು ಅಂತಹ ವ್ಯಕ್ತಿಯನ್ನ ನಾವು ಸಾಮಾಜಿಕವಾಗಿರ್ಬೋದು ಅಥವಾ ಭೌತಿಕವಾಗಿರ್ಬೋದು ಈ ತರ ವಿಚಾರದಲ್ಲಿ ಅಂದ್ರೆ ಯಾವುದೇ ರೀತಿಯಾಗಿರುವಂತಹ ಒಳ್ಳೆ ವ್ಯಕ್ತಿಯನ್ನ ನಾವು ಬಗ್ಗಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಬರೀ ಅದು ಎರಡೇ ವಿಚಾರವಾಗಿ, ಅಂದ್ರೆ ಈ ತರ ಅಂದ್ರೆ ವಾಮಾಚಾರ ವಿಚಾರವಾಗಿ ನೀನೆ ಹೋಗಿ ಅವರನ್ನ ಹಾಳು ಮಾಡ್ಬೇಕು ಅಂತ ಕೆಲವರು ಇರ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ, ಕೆಲವೊಬ್ಬೊಬ್ಬ ವ್ಯಕ್ತಿನ ಮಾತ್ರ ಇಲ್ಲಿ ಟಾರ್ಗೆಟ್ ಮಾಡಲಾಗುತ್ತೆ ಪ್ರಿಯ ವೀಕ್ಷಕರೇ. ಅದರಲ್ಲಿ ನೀವು ನೋಡ್ಬೋದು ಎಂಥ ವ್ಯಕ್ತಿಗಳು ಅಂತ ಹೇಳಿ, ಅದರಲ್ಲಿ ಉನ್ನತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಅಥವಾ ಅತಿ ಹೆಚ್ಚಾಗಿರುವಂತಹ ಸುಂದರವಂತ ಹುಡುಗಿಯರಾಗಿರ್ಬೋದು ಅಥವಾ ಸ್ತ್ರೀಯರಾಗಿರ್ಬೋದು ಅಥವಾ ಅವ್ರ ಹತ್ರ ಬೆಲೆ ಬಾಳುವ ವಸ್ತುಗಳಿದೆ. ಈ ತರ ಎಲ್ಲ ಒಂದು ವಿಚಾರಗಳು ಅಂತ ಏನ್ ಬರುತ್ತೆ, ಇದೆಲ್ಲವನ್ನು ನಾವು ನೋಡ್ಬೇಕಾಗುತ್ತೆ. ಹಾಗೆ ಇದೆಲ್ಲವನ್ನು ಟಾರ್ಗೆಟ್ ಮಾಡ್ಬೇಕಾದ್ರೆ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಕುಟುಂಬವನ್ನ ಮಾತ್ರ ಕೆಲವರು ಟಾರ್ಗೆಟ್ ಮಾಡ್ತಾರೆ, ಇನ್ನು ಕೆಲವರು ಬಂದ್ಬಿಟ್ಟು ಇಡೀ ಮನೆಯನ್ನೇ ಟಾರ್ಗೆಟ್ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಯೋಚಿಸ್ಬೇಕಾಗುತ್ತೆ, ಇವರು ಮಾಡ್ಬೇಕಾದ್ರೆ ಅಥವಾ ಇಂತಹ ಕೃತ್ರಿಮ ಪ್ರಯೋಗವನ್ನ ಇವರು ಬಂದ್ಬಿಟ್ಟು ಇಡೀ ಮನೆಗೆ ಮಾಡಿಸಿದಾರ ಅಥವಾ ಇಡೀ ಕುಟುಂಬಕ್ಕೆ ಮಾಡಿಸಿದಾರ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದೊಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವರು ಇಡೀ ಕುಟುಂಬಕ್ಕೆನೆ ಮಾಡಿಸ್ಬಿಟ್ಟಿರ್ತಾರೆ, ಇನ್ನು ಕೆಲವೊಂದೊಂದು ಸಂದರ್ಭದಲ್ಲಿ ಅವ್ರು ಬಂದ್ಬಿಟ್ಟು ಬರೀ ವೈಯಕ್ತಿಕವಾದ ಜೀವನಕ್ಕೆ ಅಥವಾ ಪರ್ಸನಲ್ ಆಗಿ ಒಂದೇ ಒಂದು ವ್ಯಕ್ತಿಗೆ ಮಾಡಿರ್ತಾರೆ. ಹಾಗಾಗಿ ಇವೆಲ್ಲವನ್ನು ನಾವು ನೋಡ್ಬೇಕಾಗುತ್ತೆ. ಮನೆಯವರಿಗೆ ಮಾಡಿದಾರ, ತಂದೆ ತಾಯಂದಿರಿಗೆ ಮಾಡಿದಾರ, ಅಥವಾ ಅಣ್ಣ ತಮ್ಮಂದಿರಿಗೆ ಮಾಡಿದಾರ, ಅಥವಾ ಮಕ್ಕಳು ತಂದಿಟ್ಟು ಮಾಡಿದಾರ, ಅಥವಾ ಇದನ್ನ ಯಾರಿಗೆ ಗೊತ್ತಾಗದೇ ಇರುವ ರೀತಿಯಲ್ಲಿ ಗುಪ್ತವಾಗಿ ಮಾಡಿದಾರ ಅಂತ ಇದು ವಿಚಾರಗಳು ಬರುತ್ತೆ ಪ್ರಿಯ ವೀಕ್ಷಕರ. ಹಾಗಾಗಿ ಕೆಲವೊಂದೊಂದು ಸಂದರ್ಭದಲ್ಲಿ ಕೆಲವರು ಒಬ್ಬ ವ್ಯಕ್ತಿಯನ್ನ ಮಾತ್ರ ಟಾರ್ಗೆಟ್ ಮಾಡ್ತಾರೆ, ಕೆಲವೊಂದೊಂದು ಸಂದರ್ಭದಲ್ಲಿ ಇಡೀ ಕುಟುಂಬವನ್ನೇ ಟಾರ್ಗೆಟ್ ಮಾಡಿರ್ತಾರೆ. ಹಾಗೆ ಇಂತಹ ವ್ಯಕ್ತಿಗಳು ಫಸ್ಟ್ ಬಂದು ಒಬ್ಬರಿಗೆ ಕೆಲವೊಬ್ಬರವರು ಮಾಡಿಸ್ತಾರೆ. ಅಂದ್ರೆ ಆ ವ್ಯಕ್ತಿಯು ಎಷ್ಟೇ ಕ್ರಿಯಾಶೀಲನಾಗಿದ್ರು ಅಥವಾ ತುಂಬಾ ಆಕ್ಟಿವಿಟೀಸ್ ಅಲ್ಲಿ ಇದ್ರೂನು ಅಥವಾ ಎಂತ ಸಿಸ್ಟಮ್ಯಾಟಿಕ್ ಆಗಿದ್ರು ಒಂದು ಉದ್ಯೋಗದಲ್ಲಾಗ್ಲಿ ಅಥವಾ ಏನ್ ಹೇಳ್ತೀವಿ ಒಂದು ಬಿಸ್ನೆಸ್ ಅಲ್ಲಾಗ್ಲಿ ಯಾವುದೇ ರೂಪದಲ್ಲಿ ಅವನು ತುಂಬಾ ಚತುರತೆಯಿಂದ ಅಥವಾ ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾನೆ ಅಥವಾ ತುಂಬಾ ಚೆನ್ನಾಗಿ ಆಗಿದ್ದಾನೆ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾನು ನಿನ್ನೆ ನನ್ನ ವಿಡಿಯೋದಲ್ಲಿ ಕಾಂಬಿನೇಷನ್ಸ್ ಹೇಳಿದ್ದೀನಿ. ಬಂಧುಗಳ ಅಥವಾ ಬಳಗದವರ ಅಥವಾ ರಕ್ತ ಸಂಬಂಧಿಗಳ ಅಥವಾ ಜೊತೆಯಲ್ಲಿದ್ದವರ ಅಥವಾ ಅಕ್ಕಪಕ್ಕದವರ ಅಥವಾ ನಮ್ಮ ಜೊತೆಲೇ ಒಂದೇ ತಟ್ಟೆಯಲ್ಲಿ ಕೂತು ತಿಂದವರ ಅಂತ ಈ ತರ ಹಲವಾರು ವಿಚಾರಗಳನ್ನ ಹೇಳಿದ್ದೀನಿ ಪ್ರಿಯ ವೀಕ್ಷಕರು. ಹಾಗಾಗಿ ಮಾಡಿಸ್ಬೇಕಾದಂತಹ ಸಂದರ್ಭದಲ್ಲಿ ಅನಾರೋಗ್ಯಕ್ಕೂ ಮಾಡಿಸ್ತಾರೆ, ಜೊತೆಗೆ ಅವರು ಏಳಿಗೆ ಆಗದೇ ಇರುವ ರೀತಿಯಲ್ಲೂ ಸಮೇತ ಮಾಡಿಸ್ತಾರೆ. ಹಾಗೇನೇನೆ ಈ ತರ ಮಾಡಿಸಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವ ವ್ಯಕ್ತಿ ತೊಂದರೆ ಆಗ್ತಿರುತ್ತೋ ಅಥವಾ ಯಾವ ವ್ಯಕ್ತಿಗೆ ಇವರು ಮಾಂತ್ರಿಕ ಬಾಧೆ ಮಾಡಿರ್ತಾರೋ ಅಂತಹ ವ್ಯಕ್ತಿಯನ್ನ ಮೊದಲಿಗೆ ಇವರು ಬಂದು ವಶೀಕರಣ ಮಾಡ್ಕೋತಾರೆ. ಅಂತಹ ವಶೀಕರಣ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಅಂತ ಅನ್ಕೊಳ್ಳಿ, ಇದೊಂದು ವ್ಯಕ್ತಿ, ಇಂತಹ ವ್ಯಕ್ತಿಯನ್ನ ವಶೀಕರಣ ಮಾಡಿಕೊಂಡು ಆ ನಂತರದಲ್ಲಿ ಅವನ ಮೇಲೆ ಪ್ರಯೋಗ ಮಾಡ್ತಾರೆ ಕೆಲವರು. ಆದ್ರೆ ಯಾವ ಸಂದರ್ಭದಲ್ಲಿ ನಾವು ವಶೀಕರಣವನ್ನ ಅವ್ರು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಈ ವಶೀಕರಣಕ್ಕೆ ಒಳಗಾಗಿರುವಂತಹ ವ್ಯಕ್ತಿ ಆ ವ್ಯಕ್ತಿ ಇನ್ನೊಂದು ವ್ಯಕ್ತಿ ಹೇಳಿದ ರೀತಿಯಲ್ಲೇ ಕುಣಿತಾ ಇರ್ತಾನೆ. ಆದ್ರೆ ಇವರು ನಮ್ ಜೊತೆಗೇನೆ ಇದ್ದು ಮಾಡ್ತಾರೆ. ಇದ್ಯಾವುದು ನಮಗೆ ಕೆಲವೊಂದೊಂದು ಸಂದರ್ಭದಲ್ಲಿ ಗೊತ್ತೇ ಆಗಲ್ಲ. ವಶೀಕರಣ ಮಾಡಿದ ನಂತರ ಆ ನಂತರದಲ್ಲಿ ಕೆಲವರು ದಿಗ್ಬಂಧನ ಮಾಡ್ತಾರೆ, ಆ ನಂತರ ಆ ವ್ಯಕ್ತಿಯನ್ನ ಸದೆಬಡೆಯಲು ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಮೊದಲು ನಾವು ಎಚ್ಚೆತ್ಕೊಳ್ಳೇಬೇಕು, ಪ್ರತಿಯೊಬ್ಬ ಮನುಷ್ಯರು ಎಚ್ಚೆತ್ಕೋಬೇಕು. ಇದು ನೆಗೆಟಿವ್ ಎನರ್ಜಿನ ಕಳಿಸ್ತಾ ಇದ್ದಾರ ಅಥವಾ ಮಾಂತ್ರಿಕ ಬಾಧೆಯನ್ನ ಮಾಡಿಸ್ತಾ ಇದ್ದಾರ. ಕೆಲವರು ಹೇಳ್ತಾರೆ, ಮೇಡಮ್ ಎಷ್ಟೇ ಪರಿಹಾರ ಮಾಡ್ಕೊಂಡ್ರು ಪದೇ ಮಾಡ್ತಾ ಇದ್ದಾರೆ. ಮಾಡೋರ್ಗೇನ್ ಬೇರೆ ಕೆಲಸ ಇಲ್ವಾ? ನಿಮ್ ಕೆಲಸ ಮಾಡೋದ್ ಬಿಟ್ಬಿಟ್ಟು ಬೇರೆಯವ್ರನ್ನ ತೊಂದರೆ ಕೊಡುವಂಥದ್ದು ಯಾಕೆ ಮಾಡ್ಬೇಕು? ಎಲ್ಲರೂ ನಾವು ಬಂದಿರೋದು ನಮ್ಮದೇ ಆದ ಒಂದು ಕರ್ಮಗಳನ್ನ ಹೊತ್ಕೊಂಡು ಜೀವನ ಮಾಡಕ್ಕೆ, ಆದ್ರೆ ಅವರಿಗೆ ಅರ್ಥನೇ ಆಗಲ್ಲ. ಹಾಗೆ ಯಾವ ವ್ಯಕ್ತಿಗೆ ಇದೊಂದು ವ್ಯಕ್ತಿ ಅಂತ ಅನ್ಕೊಳ್ಳಿ, ಈ ವ್ಯಕ್ತಿಗೆ ಪ್ರಯೋಗ ಆಗಿದೆ ಅಂತಹ ಸಂದರ್ಭದಲ್ಲಿ ಅವನು ಹಲವಾರು ರೀತಿಯಲ್ಲಿ ಆಕರ್ಷಣೆಗೂ ಒಳಪಡ್ತಾನೆ. ಆ ನಂತರದಲ್ಲಿ ಇವರಿಗೆ ಇತರ ಕ್ರಿಯೆಗಳನ್ನ ಮಾಡಿ ಒಬ್ಬರಿಗೆ ಮೊದಲು ಮಾಡ್ತಾರೆ, ಆ ನಂತರದಲ್ಲಿ ಮನೆಯವರಿಗೆ ಮಾಡ್ತಾರೆ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ
ಅಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ, ಹೇಗಾದ್ರೂ ಮಾಡಿ ಮನೆಯವರೆಲ್ಲ ಇರ್ತಾರೆ, ಮನೆಯವರೆಲ್ಲರೂ ಅವನ ಸರಿ ದಾರಕ್ಕೆ ತರಕ್ಕೆ ನೋಡ್ತಾರೆ. ಆದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ ಎಲ್ಲರಿಗೂ ಮಾಡಿದಾಗ ಏನಾಗುತ್ತೆ, ಎಲ್ಲರಿಗೂ ಮಾಡಿದಾಗ ಮನೆಯಲ್ಲಿ ಜಗಳ, ಕಿರಿಕಿರಿ, ಬೇಸತ್ತು, ಈ ತರ ಒಬ್ರೊಬ್ರು ಸೂಸೈಡ್ ಮಾಡ್ಕೊಳ್ಳೋದು, ಹ್ಯಾಂಗ್ ಮಾಡ್ಕೊಳ್ಳೋದು ಅಥವಾ ಪಾಯ್ಸನ್ ಸೇವಿಸೋದು, ಈ ತರ ಎಲ್ಲ ಕೆಲವ್ರು ಮನೇಲಿ ಮಾಡ್ಬಿಡ್ತಾರೆ. ಆಗ ನಾವು ನೋಡ್ಬೇಕಾಗುತ್ತೆ ಎಲ್ಲರೂ ಒಟ್ಟಾಗಿ ಯಾಕೆ ಮಾಡ್ಕೊಂಡ್ರು, ಎಂತ ಸಾಲ ಬಾಧೆ ಅವರಿಗೆ, ಎಂತ ಕುಟುಂಬದ ಕಷ್ಟ, ಅದರ ಜೊತೆಗೆ ಕೆಲವರು ಹೋಗಿ ಅನ್ನೆಸೆಸರಿಯಾಗಿ ಸಾಲಕ್ಕೆ ಸಿಕ್ಕಾಕೊಳ್ಳುವಂಥದ್ದು, ಲವ್ ಮ್ಯಾರೇಜ್ಗಳಾಗ್ಬಿಡೋದು, ತುಂಬಾ ಪ್ರಾಬ್ಲಮ್ ಆಗೋದು, ತುಂಬಾ ಅನಾರೋಗ್ಯದ ಸಮಸ್ಯೆ, ಆಸ್ಪತ್ರೆಗೆ ಸುತ್ತಿ ಸಿಕ್ಕಾಬಟ್ಟೆ ಖರ್ಚು ಮಾಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಎಷ್ಟು ಹೇಳಿದ್ರು, ಯಾರೇ ಇನ್ನೊಬ್ರಿಗೆ ಹೇಳ್ಕೊಂಡ್ರು ಅವ್ರಿಗೆ ಅರ್ಥನೇ ಆಗಲ್ಲ, ಯಾಕೆ ನನ್ನ ಜೀವನದಲ್ಲಿ ಹಿಂಗಾಗಿದೆ ಅಂತ. ಹಲವಾರು ಕಡೆ ಸುತ್ತಿದ್ರು ಹಾಗೆ ಯಾವ ವ್ಯಕ್ತಿಯ ಮೇಲೆ ವಶ ಆಗಿರುತ್ತೆ, ಜೊತೆಗೆ ಯಾವ ವ್ಯಕ್ತಿಗಳ ಮೇಲೆ ಯಾರು ಮಾಡ್ಸಿರ್ತಾರೆ ಅವರು ಆ ವ್ಯಕ್ತಿ ಹೇಳಿದ ರೀತಿಯಲ್ಲೇ ಆ ವ್ಯಕ್ತಿ ಕುಣಿಯಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಮಾತುಗಳಕ್ಕೆ ಅವ್ರದೇ ಆದ ಮಾತುಗಳನ್ನ ಕೇಳೋದು, ಇವ್ರಿಗೆ ಇಷ್ಟ ಬಂದಂಗೆ ಮಾಡೋದು. ಹಾಗೆ ಕೆಲವೊಂದೊಂದು ಸಂದರ್ಭದಲ್ಲಿ ಪದೇ ಪದೇ ಮಾಡಿಸೋರು ಇರ್ತಾರೆ. ಜೊತೆಗೆ ಯಾರು ಇರಬಾರ್ದು, ಯಾರು ಜಗಳ ಮಾಡ್ಬೇಕು, ಜೊತೆಗೆ ಇದ್ದವ್ರು ಬಿಟ್ಟು ಹೋಗ್ಬೇಕು. ಈ ಜೊತೆಗಿದ್ದವ್ರು ಬಿಟ್ಟು ಹೋಗ್ಬೇಕು ಅಂತಂದ್ರೆ ವಿದ್ವೇಷಣ ಕ್ರಿಯೆಯನ್ನು ಸಮೇತ ಮಾಡಿರ್ತಾರೆ. ಅಂದ್ರೆ ವಿದ್ವೇಷಣ ಅಂದ್ರೆ ಒಂದು ಗಂಡ ಹೆಂಡತಿ ಇರ್ಬೋದು, ಅಥವಾ ಒಂದು ತಾಯಿ ಮಕ್ಳಿರ್ಬೋದು, ತಂದೆ ಮಕ್ಳಿರ್ಬೋದು, ಇಂಥವ್ರನ್ನ ಬಿಟ್ಟು ಹೋಗ್ಬೇಕು, ಅಥವಾ ಜೊತೆಗೆ ಯಾರಾದ್ರೂ ಫ್ರೆಂಡ್ಸ್ಗಳು ಸಹಾಯ ಮಾಡ್ತಾ ಇದ್ರು ಸಮೇತ ಈ ತರ ಮಾಡ್ತಾರೆ ಪ್ರಿಯ ವೀಕ್ಷಕರು. ಆಗ ಅಂತಹ ಸಂದರ್ಭದಲ್ಲಿ ಅವರಿಗೆ ಬುದ್ಧಿನೇ ಓಡಲ್ಲ, ಯಾವ ರೀತಿ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಬುದ್ಧಿನೇ ಒಂಥರ ಭ್ರಮಣೆ ಆಗಿರುತ್ತೆ. ಆ ನಂತರದಲ್ಲಿ ಇವರನ್ನ ದಿಗ್ಬಂಧನ ಮಾಡ್ತಾರೆ, ದಿಗ್ಬಂಧನ ಮಾಡಿ ವಶೀಕರಣ ಮಾಡ್ಕೊಂಡು ವಿದ್ವೇಷಣ ಮಾಡ್ತಾರೆ. ಎಕ್ಸಾಂಪಲ್ಗೆ ಹೇಳೋದಾದ್ರೆ, ಯಾವುದೋ ಒಂದು ಹೆಂಗಸಿರ್ತಾಳೆ ಅಥವಾ ಒಂದು ಹೆಣ್ಮಗಳಿರ್ತಾಳೆ, ಅಂತಹ ಹೆಣ್ಮಗಳಿಗೆ ಮಕ್ಕಳಾಗ್ಬೇಕು ಅಂತ ಇರುತ್ತೆ. ಅಂತಹ ಮಕ್ಕಳು ಅಂದ್ರೆ ಅಂತಹ ಒಂದು ಸ್ತ್ರೀಗೆ ಅಥವಾ ಒಂದು ಸಂತಾನಕ್ಕೆ ಸಮಸ್ಯೆ ಕೊಡೋಕೆ ಅಂತಾನೆ ಹೇಳ್ಬಿಟ್ಟು ಗರ್ಭಕ್ಕೆ ಬಂದು ಕಟ್ಟು ಹಾಕುವಂಥದ್ದು ಅಂತ ಮೊದಲು ವಶಿ ಮಾಡೋದು, ಆ ನಂತರದಲ್ಲಿ ಅವರಿಗೆ ಬಂದು ದಿಗ್ಬಂಧನ ಮಾಡೋದು. ದಿಗ್ಬಂಧನ ಅಂದಾಗ ಈ ದಿಗ್ಬಂಧನದಲ್ಲಿ ಹಲವಾರು ವಿಧಗಳಿದೆ. ಆ ನಂತರದಲ್ಲಿ ಇವರಿಗೆ ಬಂದು ಯಾವ ಜಾಗಕ್ಕೆ ಅಥವಾ ದೇಹದ ಯಾವ ಭಾಗಕ್ಕೆ ಕಟ್ಟನ್ನು ಹಾಕಬೇಕು ಅಂತಹ ಕಟ್ಟನ್ನು ಹಾಕಿದಾಗ ಇಲ್ಲಿ ಬಂದು ಗರ್ಭ ಕಟ್ಟು ಆಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಎಷ್ಟೇ ಬಾರಿ ಸಂತಾನಗಳು ಗರ್ಭಪಾತ ಆಗೋದು, ಅಥವಾ ಹುಟ್ಟಿ ಸಾಯೋದು, ಅಥವಾ ಎಷ್ಟೇ IVF ಹೋದ್ರು ಫೇಲ್ಯೂರ್ ಆಗೋದು, ಇವೆಲ್ಲವೂ ಆಗ್ತಾ ಇರುತ್ತೆ ಪ್ರಿಯ ವೀಕ್ಷಕರೇ. ಹಾಗೆ ಇನ್ನೊಂದು ವಿಚಾರದಲ್ಲಿ ಹೆಣ್ಮಕ್ಳಿಗಾಯ್ತು ಅಂದ್ರೆ ಹಲವಾರು ರೀತಿಯಲ್ಲಿ ಜಸ್ಟ್ ಒಂದೊಂದು ಹೇಳಿದ್ದು. ಹಾಗೆ ಗಂಡು ಮಕ್ಕಳಿಗೆ ಮಾಡ್ಬೇಕಾದಾಗಂತ ಸಂದರ್ಭದಲ್ಲಿ ಈಗ ಅವರ ಸಂತತಿ ಬೆಳಿಬಾರ್ದು, ಅವ್ರದ್ದು ಬೇಕಾದಷ್ಟು ಪ್ರಾಪರ್ಟಿ ಇದೆ, ಅವನು ತುಂಬಾ ಚೆನ್ನಾಗಿ ಬಂದಿದ್ದಾನೆ, ಅವನು ಮದುವೆನೇ ಫಿಕ್ಸ್ ಆಗ್ಬಾರ್ದು, ಅಥವಾ ಮದುವೆ ಆದ್ರೂನು ಅವನು ತುಂಬಾ ಚೆನ್ನಾಗಿರ್ಬಾರ್ದು, ಅವನ ಜೀವನ ಅತಂತ್ರ ಆಗ್ಬೇಕು, ಅವನ ಮದುವೆ ಕ್ಯಾನ್ಸಲ್ ಆಗ್ಬೇಕು, ಅವಮಾನಗಳಾಗ್ಬೇಕು, ಇದರಿಂದ ಅವ್ರ ತಂದೆ ತಾಯಿಂದಿರೋ ನೊಂದು ಬೀದಿಗೆ ಬರಬೇಕು. ಈ ತರ ಎಲ್ಲವೂ ಕೆಲವರಲ್ಲಿ ಕೆಟ್ಟ ಚಾಳಿ ಇರುತ್ತೆ, ಕೆಟ್ಟ ಅಭ್ಯಾಸಗಳು ಇರುತ್ತೆ. ಅಂತವ್ರು ಏನ್ ಮಾಡ್ತಾರೆ, ಆಗ ಅಂತ ಸಂದರ್ಭದಲ್ಲಿ ದೇಹವನ್ನ ದಿಗ್ಬಂಧನಗೊಳಿಸ್ಬಿಟ್ಟು ರೋಗ ರುಜಿನಗಳಿಗೂ ತುತ್ತು ಮಾಡ್ತಾರೆ. ಜೊತೆಗೆ ಅವರೆಲ್ಲ ಕೆಲಸ ಕಾರ್ಯಗಳನ್ನ ಸ್ತಂಭನ ರೀತಿಯಲ್ಲೂ ಮಾಡಿಸ್ತಾರೆ. ಅಂದ್ರೆ ಇದರಲ್ಲಿ ಹಲವಾರು ವಿಧಗಳಿದೆ ಪ್ರಿಯ ವೀಕ್ಷಕರೇ. ಅಂತಹ ಸಂದರ್ಭದಲ್ಲಿ ಯಾವ ಹುಡುಗಿಯನ್ನು ತೋರಿಸಿದ್ರು ಸರಿ, ಅಥವಾ ಯಾವ ಹುಡುಗನನ್ನು ತೋರಿಸಿದ್ರು ಸರಿ, ಇವರು ಬಂದು ಅತ್ಯಂತ ಮಂಕ್ ಆಗೋಗ್ತಾರೆ. ಏನ್ ಮಾಡ್ಬೇಕು ಅಂತಾನೆ ಇವರಿಗೆ ಗೊತ್ತಾಗಲ್ಲ. ಎಷ್ಟೇ ಕ್ರಿಯಾಶಾಲೆ ಅಂದ್ರೆ ಎಷ್ಟೇ ಅವರು ತುಂಬಾ ಆಕ್ಟಿವ್, ಅವ್ರು ಹೇಳ್ತಾರೆ, ಮೇಡಮ್ ನನ್ನ ಮಗ ತುಂಬಾ ಚೆನ್ನಾಗಿದ್ದ, ತುಂಬಾ ಆಕ್ಟಿವ್ ಆಗಿದ್ದ, ಇತ್ತೀಚಿನ ದಿನಗಳಲ್ಲಿ ಓದೋದು ಇಲ್ಲ, ಇದು ಮದ್ವೆ ಮಾಡ್ಕೊಂಡ್ರು ಮಾಡಲ್ಲ. ಅಂದ್ರೆ ಇದೆಲ್ಲಾನು ಕಾರಣ ಆಗುತ್ತೆ ಪ್ರಿಯ ವೀಕ್ಷಕರೇ, ನಾವಿಲ್ಲಿ ನೋಡ್ಬೇಕು. ಹಾಗಾಗಿ ಮೊದಲು ಯಾವ ಕ್ರಿಯೆ ಮಾಡೋಕ್ಕಿಂತ ಮುಂಚೆ ಆ ವ್ಯಕ್ತಿಯನ್ನ ಯಾವ ರೀತಿ ವಶಕ್ಕೆ ತಗೊಂಡು ಮಾಡ್ತಾರೋ, ಅದನ್ನ ಕಾಗದ ರೂಪದಲ್ಲಿ ಮಾಡ್ತಾರೋ, ಅಥವಾ ಯಂತ್ರಗಳ ರೂಪದಲ್ಲಿ ಮಾಡ್ತಾರೋ, ಅಥವಾ ಗೊಂಬೆಗಳ ರೂಪದಲ್ಲಿ ಮಾಡ್ತಾರೋ, ಅಥವಾ ಹಿಟ್ಟಿನ ಗೊಂಬೆಗಳ ರೂಪದಲ್ಲಿ ಮಾಡ್ತಾರೋ, ಹೀಗೆ ಹಲವಾರು ವಿಧಗಳಿದೆ ಪ್ರಿಯ ವೀಕ್ಷಕರೇ. ಆದ್ರೆ ಪೂರ್ತಿಯಾಗಿ ನಾನು ಹೇಳಕ್ ಹೋಗಲ್ಲ ಆ ಕಾನ್ಸೆಪ್ಟ್ನ, ಜಸ್ಟ್ ಇನ್ಫಾರ್ಮೇಶನ್ಗೆ ಅಂತಾನೆ ಕೊಟ್ಟಿದ್ದೀನಿ. ಹಾಗೆ ಇಂತಹ ಕೆಲವರು ಹಲವಾರು ಪದಾರ್ಥಗಳನ್ನ ತಂದು ನಮ್ಮ ಮನೆಯಲ್ಲಿ ಹಾಕ್ಬಿಟ್ಟು ಹೋಗೋದು. ಅದರ ಜೊತೆಗೆ ಇನ್ನೊಂದೇನ್ ಮಾಡ್ತಾರೆ ಅಂತಂದ್ರೆ ಬೇರೆ ಬೇರೆ ರೀತಿಯಾದಂತಹ ಜಾಗದಲ್ಲೂ ಸಮೇತ ಇಡ್ತಾರೆ. ಅದನ್ನ ನಾವು ನೋಡ್ಬೇಕಾಗುತ್ತೆ, ಯಾವ ಜಾಗದಲ್ಲಿ ಇಟ್ಟಿದ್ದಾರೆ ಹೇಗೆ ಅಂತ. ಸೊ ಅದನ್ನ ಈಗ ಹೇಳ್ತಾ ಹೋಗ್ತೀನಿ ಪ್ರೇಕ್ಷಕರು. ಯಾಕೆ ಅಂದ್ರೆ ನಾನು ಹಿಂದಿನ ಕಾನ್ಸೆಪ್ಟ್ ಅಲ್ಲಿ ಹೇಳಿದೆ, ಬಾಧಕಾಧಿಪತಿ ಜೊತೆಗೆ ಷಷ್ಠಾಧಿಪತಿ ಅಂತ ಹೇಳ್ಬಿಟ್ಟು ಅಂತ ಕಾಂಬಿನೇಷನ್ಗಳಿದ್ರೆ ಮಾತ್ರ ನಾವು ಆಸ್ಟ್ರಾಲಜಿ ಅಥವಾ ಪ್ರಶ್ನಾಶಾಸ್ತ್ರದಲ್ಲಿ ನಾವು ಹೇಳೋದು ನಿಮಗೆ ಕೃತ್ರಿಮ ದೋಷ ಅಥವಾ ಕೈವಾಡಗಳು, ಈ ತರ ಅಭಿಚಾರಗಳು ಆಗಿದೆ ಅಂತ ಹೇಳ್ಬಿಟ್ಟು ಪ್ರಿಯ ವೀಕ್ಷಕರು. ಹಾಗಾಗಿ
ಕೆಲವು ಬಾಧಕಾಧಿಪತಿ ಕೆಲವು ನಕ್ಷತ್ರಗಳಲ್ಲಿ ಸ್ಥಿತನಾಗಿದ್ದರೆ, ಅಂದ್ರೆ ಒಂದೆರಡು ನಕ್ಷತ್ರ ಹೇಳ್ತೀನಿ, ಅಶ್ವಿನಿ ನಕ್ಷತ್ರ ಆಗಿರ್ಬೋದು ಅಥವಾ ಪುನರ್ವಸು ನಕ್ಷತ್ರ ಆಗಿರ್ಬೋದು, ಚಿತ್ತ, ಸ್ವಾತಿ, ಇನ್ನು ಇದೇ ತರ ಹಲವಾರು ನಕ್ಷತ್ರಗಳನ್ನ ಹೇಳಿದ್ದಾರೆ ನಮ್ಮ ಹಿರಿಕರು ಅಥವಾ ನಮ್ಮ ಸಿದ್ಧ ಪುರುಷರುಗಳು. ಅವ್ರು ಹೇಳ್ತಾರೆ ಕೃತ್ರಿಮವನ್ನು ಮನೆಯ ಸೂರು ಅಥವಾ ಮರ, ಗಿಡ, ಗೋಡೆಗಳ ಸಂಧಿಯಲ್ಲಿ ತಂದು ಹಾಕ್ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ನಮ್ಮ ಮನೆಗೆ ನೆಂಟ್ರ ತರ ಬರೋದು, ತುಂಬಾ ಸಹಾಯ ಮಾಡೋರ ರೀತಿಯಲ್ಲಿ ಬರೋದು, ಬಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅತ್ಯಂತ, ಯಾಕಂದ್ರೆ ಮನೆ ಒಳಗಡೆಗೆ ನೀಟಾಗಿ ತಂದು ಹಾಕಬಹುದು ಅಲ್ವಾ, ಯಾವುದೇ ರೀತಿಯ ನಮಗೆ ಡೌಟ್ ಬರಲ್ವಲ್ಲ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಮ್ಮ ಮನೆಯ ಮರಗಳಿಗಾಗಿರ್ಬೋದು ಅಥವಾ ಮರದಲ್ಲಿರುವಂತಹ ಅಕ್ಕಪಕ್ಕ ಸಣ್ಣ ಸಣ್ಣ ಗಿಡಗಳಿಗೆ ಹಾಕ್ಬಿಡೋದು, ಅಥವಾ ಗೋಡೆಗಳು ಅಂತ ಏನಿದೆ ಆ ಗೋಡೆಗಳ ಸಂಧಿಗೆ ಹಾಕ್ಬಿಟ್ಟು ಹೋಗ್ತಾರೆ. ಎಷ್ಟೋ ಬಾರಿ ತೆಗಿಲಿಕ್ಕೆ ಅಂತ ಹೋದಾಗ ಕೆಲವರಿಗೆ ಸಿಗುತ್ತೆ. ಹಾಗೆ ಇನ್ನು ಎಷ್ಟೋ ಜನಕ್ಕೆ ಅವರು ಏನು, ಅವರಿಗೆ ಸಿಕ್ಸ್ತ್ ಸೆನ್ಸ್ ಚೆನ್ನಾಗಿ ವರ್ಕ್ ಮಾಡಿ ಅಥವಾ ಅವರು ಅತ್ಯಂತ ದೈವ ಭಕ್ತರಾಗಿ ಅವರಿಗೆ ಏನಾದ್ರೂ ಆ ಶಕ್ತಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲಿ ಇಂಥ ತೊಂದರೆ ಆಗ್ತಾ ಇದೆ. ಸೊ ಅಂತ ಹೇಳ್ಬಿಟ್ಟು ಅಂತಹ ಗೊತ್ತಾಗುತ್ತಿರುವಂತಹ ಸಂದರ್ಭದಲ್ಲಿ ಅವರು ಅತ್ಯಂತ ಏನು ಎಚ್ಚೆತ್ಕೊಳ್ತಾ ಹೋಗ್ಬೋದು. ಹಾಗೇನೇನೆ ಇನ್ನೊಂದು ಅಂತಂದಾಗ ನಾವು ಹೇಳ್ತೀವಿ ಊರ್ಧ್ವ ನಕ್ಷತ್ರಗಳು ಅಂತಂದ್ರೆ ನಕ್ಷತ್ರಗಳಲ್ಲಿ 27 ನಕ್ಷತ್ರಗಳನ್ನೇ ಅದನ್ನ ಹಲವಾರು ಭಾಗಗಳಾಗಿ ವಿಂಗಡಿಸಿದ್ದಾರೆ ಪ್ರಿಯೋಕ್ಷಕರೇ. ಹಾಗಾಗಿ ಇದರಲ್ಲಿ ಬರೀ 2 ನಕ್ಷತ್ರ ಹೇಳ್ತೀನಿ. ಬಾಧಕಾಧಿಪತಿ ಊರ್ಧ್ವ ನಕ್ಷತ್ರ ಅಂತ ಹೇಳ್ತಾರೆ, ಅದನ್ನ 2 ಹೇಳ್ತೀನಿ. ಅದರಲ್ಲಿ ಬಂದು ರೋಹಿಣಿ ನಕ್ಷತ್ರ, ಆರಿದ್ರಾ ನಕ್ಷತ್ರ ಅಂತ ಹೇಳ್ತಾರೆ. ಇಂತಹ ನಕ್ಷತ್ರದಲ್ಲಿ ಇದ್ದಾಗ ಅದೇನಾಗುತ್ತೆ ಅಂತಂದ್ರೆ ಅಂತಹ ಕೃತ್ರಿಮವು ಅಂದ್ರೆ ಮಾಡಿರುವಂಥದ್ದು ಮನೆಯ ಮರದ ಮೇಲೆ ಆಗಿರ್ಬೋದು ಅಥವಾ ನಮ್ಮ ಮನೆಯ ಹೈಟ್ ಆಗಿರುವಂತ ಜಾಗ, ಒಂದು 2nd ಫ್ಲೋರ್ 3rd ಫ್ಲೋರ್ ಅದು ಹೈಟ್ ಆಗಿರುವಂತ ಜಾಗ, ಅಥವಾ ಮನೆಯ ಮೇಲ್ಭಾಗ ಅಥವಾ ತೂಗಾಡುವ ಜಾಗದಲ್ಲಿ ತೂಗಾಡೋದು ಅಂತಂದಾಗ ಯಾವುದೋ ಒಂದು ಬಟ್ಟೆಗೆ ಕಟ್ಬಿಟ್ಟು ಗಾಳಿ ಇರೋ ಕಡೆಗೆ ಹಿಂಗೆ ತೂಗಾಕಕ್ಕೆ ಬಿಟ್ಬಿಟ್ಟು ಹೋಗೋದು, ಅಥವಾ ಏನ್ ಹೇಳ್ತೀವಿ, ಅಥವಾ ನಮ್ಮ ಮನೆಯಲ್ಲಿ ಏನೋ ಒಂದು ಉಯ್ಯಾಲೆ ತೂಗ್ತಾ ಇರ್ತದೆ ಆ ತೂಗಾಡೋ ಜಾಗದಲ್ಲಿ, ಈ ತರ ತೂಗಾಡುವ ಜಾಗದಲ್ಲೇ ಕೆಲವೊಂದೊಂದು ತಂದು ಹಾಕಿಟ್ಬಿಟ್ಟು ಹೋಗ್ತಾರೆ. ಅದೇ ರೀತಿ ಬಾಧಕಾಧಿಪತಿ ಅಧೋಮುಖ ನಕ್ಷತ್ರ ಅಂತೀನಿ, ಅದರಲ್ಲೂ 2 ನಕ್ಷತ್ರ ಹೇಳ್ತೀನಿ, ಭರಣಿ ಮತ್ತೆ ಕೃತಿಕಾ ಅಂತೇಳಿ. ಅಂತಹ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಬಾವಿಗಳಿದ್ರೆ ಅಥವಾ ನೀರಿಗೆ ಸಂಬಂಧಪಟ್ಟಂತಹ ಹೊಂಡಗಳು ಅಂತ ನಾವೇನ್ ಹೇಳ್ತೀವಿ, ಅಥವಾ ಅದು ಬಂದು ಕೆರೆ ಆಗಿರ್ಬೋದು, ಒಂದು ಹಳ್ಳಗಳಾಗಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಒಂದು ಪಾಂಡ್ ತರ ಇರುವಂಥದ್ದು, ಅಥವಾ ಕೆಲವ್ರ ಮನೆಯಲ್ಲಿ ಈ ನಡುವೆ ಎಲ್ಲ ಫೌಂಟೇನ್ ತರ ಎಲ್ಲ ನಾವು ಮಾಡ್ಕೊಂಡಿರ್ತೀವಲ್ಲ ಅಂತಹ ಫೌಂಟೇನ್ ಆಗಿರ್ಬೋದು, ಅಥವಾ ಕೆಲವೊಂದೊಂದು ಸಂದರ್ಭದಲ್ಲಿ ಭೂಮಿಯ ಒಳಗೇನೆ ಇವರು ಇಟ್ಟಿರ್ತಾರೆ. ಹಾಗಾಗಿ ಕೆಲವೊಂದೊಂದು ನಕ್ಷತ್ರಗಳ ಆಧಾರದ ಮೇಲೆ ನಾವು ನೀರಲ್ಲಿಟ್ಟಿದಾರ, ಭೂಮಿಯಲ್ಲಿಟ್ಟಿದಾರ, ಸಜ್ಜಾದಲ್ಲಿಟ್ಟಿದಾರ, ಇದೆಲ್ಲವನ್ನು ನಾವು ನೋಡ್ಕೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೆ ಬೆಂಕಿ ರಾಶಿ ಅಂತಾನು ಹೇಳ್ತೀವಿ, ಅಗ್ನಿ ರಾಶಿ ಅಂತ ಹೇಳ್ತೀವಿ ಬಾಧಕಾಧಿಪತಿ. ಅಂಥದ್ದೇನಾದ್ರೆ ಬೆಂಕಿಯ ತಂದು ಅಂದ್ರೆ ಏನಾದ್ರೂ ಉರಿತಾ ಇರ್ಬೇಕಾದ್ರೆ ಬೆಂಕಿಗೆ ತಂದು ಹಾಕಿ ಮಾಡಿ ಹೋಗಿದ್ದಾರೆ ಅಂತ. ಜಲರಾಶಿಯಲ್ಲಿ ಇತ್ತು ಅಂತಂದ್ರೆ ನೀರಿನ ಒಳಗಡೆ ಮಾಡಿದ್ದಾರೆ ಕಟ್ಟು, ಅಥವಾ ವಾಯು ರಾಶಿಯಲ್ಲಿ ಇತ್ತು ಅಂದ್ರೆ ಗಾಳಿಯಲ್ಲಿ, ಹಾಗೆ ಪೃಥ್ವಿ ರಾಶಿ ಅಂತ ಹೇಳ್ತೀವಿ, ಅದು ಬಂದು ಭೂಮಿಯ ಮೇಲೆ ಅಂತ ಹೇಳ್ಬಿಟ್ಟು. ಹಾಗೆ ಪಂಚಭೂತಗಳನ್ನ ಯಾಕಂದ್ರೆ ನನ್ನ ಹಳೆಯ ವಿಡಿಯೋದಲ್ಲಿ ಹೇಳಿದೆ, ಪಂಚಭೂತಗಳ ಸಹಾಯದಿಂದನೇ ಪಂಚಭೂತಗಳ ರಿಲೇಟೆಡ್ ಪಂಚಭೂತ ದೇಹಗಳಿಗೇನೆ ಅವರು ವಾಮಾಚಾರ ಮಾಡಿಸುವಂಥದ್ದು ಅಂತ. ಹಾಗಾಗಿ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಲಗ್ನ, ರಾಶಿ ಅಂಡ್ ಎಗೇನು ನಕ್ಷತ್ರಗಳನ್ನ ನಾವು ತಗೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಇಂತಹ ಒಂದು ಬಾಧಕಾಧಿಪತಿ ಚರ ನಕ್ಷತ್ರ ಅಂದ್ರೆ ನಕ್ಷತ್ರಗಳಲ್ಲಿ ಹೇಳಿದೆ ಹಲವಾರು ವಿಧ ಅಂತ. ಸೊ ಇಲ್ಲಿ ಬಂದು ಚರ ನಕ್ಷತ್ರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಂದು ಧನಿಷ್ಠ ಆಗಿರ್ಬೋದು, ಒಂದು ಶತಾಭಿಷ ಆಗಿರ್ಬೋದು, ಕೆಲವು ನಕ್ಷತ್ರಗಳಲ್ಲಿ ಇತ್ತು ಅಂತಂದ್ರೆ ಆಯಾ ಸಮಯಕ್ಕೆ ಇಂತಹ ಒಂದು ಮಾಟ ಮಂತ್ರದ ಒಂದು ಪರಿಹಾರವನ್ನ ನಾವು ಪರ್ಮನೆಂಟ್ ಆಗಿ ಕ್ಲಿಯರ್ ಮಾಡ್ಕೋಬಹುದು. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಕೆಲವೊಂದೊಂದು ನಕ್ಷತ್ರ ಅಂತ ಹೇಳ್ತೀನಿ, ಅದೇ ಬಾಧಕಾಧಿಪತಿ ಸ್ಥಿರ ನಕ್ಷತ್ರ, ರೋಹಿಣಿ, ಉತ್ತರ, ಜಾಸ್ತಿ ಹೇಳಲ್ಲ, ಅಂತಹ ನಕ್ಷತ್ರಗಳಲ್ಲಿ ಇತ್ತು ಅಂತಂದ್ರೆ ಎಷ್ಟೋ ವರ್ಷಗಳಾಗೋಗಿದೆ, ಆದ್ರೆ ತೆಗಿಯಕ್ಕೆ ತುಂಬಾ ಕಷ್ಟ ಸಾಧ್ಯ. ಅಂದ್ರೆ ಸರಿಯಾದ ರೀತಿಯಲ್ಲಿ ನಿಮ್ಮನ್ನ ಲಾಕ್ ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಮಗೆ ಗೊತ್ತೇ ಆಗಲ್ಲ. ಕೊನೆಗೆ 80 ಭಾಗ ಆಗಿ ಇನ್ನೇನು 80 ಅಲ್ಲ 85 ಆಗಿ ಇನ್ನೇನು 15% ಆಗಿದೆ ಅಂತ ಹೇಳಿದಾಗ ನಾವು ಇಡೀ ಆಸ್ಪತ್ರೆ ಬೇರೆ ಬೇರೆ ಕಡೆ ಎಲ್ಲ ಸುತ್ತಿ ಎಲ್ಲ ಬಂದ್ರೂ ಆಗಲ್ಲ. ಯಾಕೆ ಅಂತಂದ್ರೆ ಕೆಲವೊಂದೊಂದು ನಕ್ಷತ್ರಗಳನ್ನ ನಾವು ಅದೇ ರೀತಿ ಪರಿಗಣನೆ ಮಾಡಿದ್ದಾರೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ
ನಿಮಗೆ ಕಷ್ಟ ಆಗುತ್ತೆ, ಆದರೆ ಜೊತೆಗೆ ಖರ್ಚು ಆಗುತ್ತೆ. ಯಾವ ತಾಂತ್ರಿಕರು ನಿಮಗೆ ಪರಿಹಾರ ಮಾಡಿಕೊಳ್ಳಬಲ್ಲರೋ ಅವರು ಅವರ ದೈವ ಶಕ್ತಿಯ ಮೇಲೆ, ಜೊತೆಗೆ ನಿಮ್ಮ ಕುಲದೇವರು, ನಿಮ್ಮ ಗ್ರಾಮ ದೇವರು, ಇವರ ಮೊರೆಯ ಮುಖಾಂತರನೇ ಹೋಗಿ ಇವರು ಕಷ್ಟ ಸಾಧ್ಯದಿಂದ ನಿಮಗೆ ಆ ಪರಿಹಾರವನ್ನ ಮಾಡ್ಕೊಡ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಪರಿಹಾರ ಮಾಡ್ಬೇಕಾದ್ರೆ ನೀವು ಯಾವ ವ್ಯಕ್ತಿ ಹತ್ರ ಹೋಗಿರ್ತೀರಿ, ಆ ವ್ಯಕ್ತಿಯ ಮಾತುಗಳನ್ನ ಅತ್ಯಂತ ಸೂಕ್ತವಾಗಿ ಸರಳವಾಗಿ ಹೇಳುವಂತಹ ಎಲ್ಲ ಕ್ರಮಗಳನ್ನ ಪಾಲಿಸಿದ್ರೆ ಮಾತ್ರ ಇದು ಪರಿಹಾರ ಮಾಡಕ್ಕೆ ಸಾಧ್ಯ. ಯಾಕಂದ್ರೆ ಕೆಲವು ಕಾಂಬಿನೇಷನ್ಸ್ ಅಂತ ಬಂದಾಗ ಅದು ಕಷ್ಟ ಜೊತೆಗೆ ಸಾಧ್ಯ ನೋಡಿ. ಮೀನ್ಸ್ ಎರಡು ವರ್ಡಿಂಗ್ಸ್ ಇದೆ, ಕಷ್ಟನೂ ಇದೆ ಜೊತೆಗೆ ಸಾಧ್ಯನೂ ಇದೆ. ಅಂದ್ರೆ ಕಷ್ಟಪಟ್ಟು ತೆಗಿಲೇಬೇಕು ಅಂತ ಹೇಳಿದಾಗ ನಿಮಗೆ ಹಲವಾರು ಬಾಧೆಗಳಾಗುತ್ತೆ, ಈಗಾಗಲೇ ಬಾಧೆಗಳಾಗಿರುತ್ತೆ. ಆದರೂ ಅಂತಹ ಬಾಧೆ ತೆಗಿಕೊಳ್ಬೇಕು ಅಂದ್ರೆ ಕಷ್ಟ ಸಾಧ್ಯದಿಂದ ನೀವು ಮಾಡ್ಕೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೆ ಇನ್ನೊಂದು ಕೆಲವೊಂದೊಂದು ನಕ್ಷತ್ರ ಇದೆ, ಬಾಧಕಾಧಿಪತಿ ಕೆಲವು ನಕ್ಷತ್ರ ಅಂದ್ರೆ ಒಂದು ಭರಣಿ ನಕ್ಷತ್ರ ಅಥವಾ ಮಖಾ ನಕ್ಷತ್ರ ಅಂತ ಹೇಳ್ತೀರಿ. ಇಂಥ ನಕ್ಷತ್ರದಲ್ಲಿದ್ದಾಗ ಶ್ರಮ ಜಾಸ್ತಿ ಪಡ್ಬೇಕಾಗುತ್ತೆ. ಶ್ರಮ ಅಂತ ಹೇಳಿದಾಗ ಈಗ ಒಂದು ಪರಿಹಾರ ಜೊತೆಗೆ ಇನ್ನೂ ಒಂದು 5-6 ರೀತಿಯ ಪರಿಹಾರಗಳು, ಈ ತರ ಅಂದ್ರೆ ಶ್ರಮ ವಹಿಸ್ಕೋಬೇಕು. ಕಷ್ಟ ಇರುತ್ತೆ, ಶ್ರಮ. ಈಗ ನೀವೇನೋ ಕೆಲಸಗಳಿಗೆ ಹೋಗ್ತಾ ಇರ್ತೀರಿ, ಅಂತಹ ಸಂದರ್ಭದಲ್ಲಿ ಅಂತಹ ಪರಿಹಾರಗಳನ್ನ ಮಾಡ್ಕೊಳಕ್ಕೆ ನಿಮಗೆ ಸಮಯನೇ ಸಿಗಲ್ಲ. ಬಟ್ ಆದ್ರೂ ಈ ಸಮಸ್ಯೆಗೆ ನೀವು ನಿಮ್ಮ ದೈಹಿಕವಾಗಿ ಮಾನಸಿಕವಾಗಿ ನಿಮಗೆ ಶ್ರಮ ಹಾಕೊಂಡೆ ನೀವು ಇಂಥ ಪರಿಹಾರಗಳನ್ನ ಮಾಡ್ಕೋಬೇಕು ಅಂತ. ಹಾಗೆ ಇನ್ನು ಕೆಲವೊಂದೊಂದು ಸಂದರ್ಭದಲ್ಲಿ ಇಂಥ ಕೃತ್ರಿಮ ಅಥವಾ ಮಾಟ ಮಂತ್ರಗಳನ್ನು ತೆಗಿಬೇಕಾದಂತಹ ಸಂದರ್ಭದಲ್ಲಿ ತೆಗೆಯುವ ವ್ಯಕ್ತಿಗೂ ಅಥವಾ ಯಾವ ವ್ಯಕ್ತಿಗೆ ತೊಂದರೆ ಆಗ್ತಾ ಇದೆ ಅಂತಹ ವ್ಯಕ್ತಿಗಳಿಗೆ ಪ್ರಾಣಕ್ಕೆ ಸಂಬಂಧಪಟ್ಟಂತಹ ಪ್ರಾಣಾಪಾಯಗಳು ಕಂಡು ಬರುತ್ತೆ. ಸೊ ನೋಡಿ, ಅವರು ಪರಿಹಾರಕ್ಕೆ ಅಂತ ಹೊರಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ರೋಡಲ್ಲಿ ಆಕ್ಸಿಡೆಂಟ್ ಆಗೋದು, ಅಥವಾ ಅವರ ದೇಹದಿಂದ ಯಾವುದೋ ಭಾಗದಲ್ಲಿ ಕಟ್ಟಾಗಿ ರಕ್ತ ಇದಾಗೋದು, ಅಥವಾ ಕಿಚನ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ರಕ್ತ ಬರೋದು, ಅಥವಾ ಅವರಿಗೆ ವಿಪರೀತ ಚಳಿ ಜ್ವರ ಬಂದು ಸಡನ್ ಆಗಿ ಹೋಗಿ ICU ಅಲ್ಲಿ ಅಡ್ಮಿಟ್ ಆಗೋದು. ಬಟ್ ಆದ್ರೆ ಎಲ್ಲ ವೈಯಕ್ತಿಕವಾಗಿರುವಂತ ಎಲ್ಲ ಮೆಡಿಕಲ್ ರಿಪೋರ್ಟ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ನಾರ್ಮಲ್ ಆಗಿರುತ್ತೆ. ಬಟ್ ಆದ್ರೆ ಆ ತರ ಬರುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಪರಿಹಾರ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ತುಂಬಾ ಡಿಸ್ಟರ್ಬೆನ್ಸು, ತುಂಬಾ ಅಂದ್ರೆ ಹುಟ್ಟಿ ಸಾಯ್ತಾರೆ ಅಂತ ಹೇಳ್ತಾರಲ್ಲ ಆ ತರ. ಯಾಕಂದ್ರೆ ಅವರಿಗೆ ದಶಾಭುಕ್ತಿಗಳು ಅದೇ ರೀತಿಯಾಗಿರುತ್ತೆ. ಹಾಗಾಗಿ ಇವರು ಹಲವಾರು ಸಮಯದಲ್ಲಿ ಒಂದು ಪರಿಹಾರಗಳನ್ನಕ್ಕೆ ಕಷ್ಟಪಡ್ಬೇಕಾದ್ರೆ ಪ್ರಾಣಕ್ಕೆ ಅಪಾಯ ತರುವಂತ ರೀತಿಯಲ್ಲೇ ಮಾಡಿಸಿರುವಂತ ಸಂದರ್ಭದಲ್ಲಿ ನೀವು ಅದಕ್ಕೆ ಕೆಲವೊಂದೊಂದು ಸಂದರ್ಭದಲ್ಲಿ ಕೆಲವೊಂದೊಂದು ಕೇಸ್ನ ಯಾರು ಮುಟ್ಟಕ್ ಹೋಗಲ್ಲ. ಮುಟ್ಟಿದ್ರುನು ಅಯ್ಯೋ ದುಡ್ಡು ಇಸ್ಕೋಬಹುದು, ಈಗಾಗೋಗಿದೆ ಇನ್ನಾಗಿದೆ, ಇನ್ನೊಂದ್ಸತಿ ಹೋದಾಗ ಅವ್ರು ಬೇರೆ ರೀತಿನೇ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಾಂಧವರು ದಯವಿಟ್ಟು ಅರ್ಥ ಮಾಡ್ಬೇಕು, ಪ್ರಾಣಕ್ಕೆ ಕಷ್ಟ ತಂದಂತ ಸಂದರ್ಭದಲ್ಲೂ ನಾವು ಯಾವ ರೀತಿ ಮೊರೆ ಹೋಗ್ಬೇಕು ಅನ್ನೋದೇ ಕಾನ್ಸೆಪ್ಟು. ಹಾಗಾಗಿ ಜಪ, ತಪ, ಮಂತ್ರ, ಆರಾಧನೆ ಇವೆಲ್ಲವೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಗ ನೀವು 30 ವರ್ಷ ಆಗಿದ್ರು ಸರಿ, 50 ವರ್ಷ ಆದ್ರೂ ಸರಿ, 40 ವರ್ಷ ನೀವ್ ಎಂತ ಒಳ್ಳೆ ಉನ್ನತ ಸ್ಥಾನದಲ್ಲಿ ಇದ್ರೂನು ಯಾರು ಬಂದು ಸಹಾಯ ಮಾಡಲ್ಲ ತಿಳ್ಕೊಳ್ಳಿ. ದುಡ್ಡಿದ್ರೂನು ನಿಮಗೆ ತೆಗ್ಸಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ದೈವ ಬಲ, ಕುಲದೇವರ ಆಶೀರ್ವಾದ, ಮನೆ ದೇವರು ಆಶೀರ್ವಾದ, ಜೊತೆಗೆ ಹಿಂದಿನದಕ್ಕಿಂತಲೂ ಈ ಜನ್ಮದಲ್ಲಿ ನೀವು ಮಾಡಿರುವಂತ ಶುಭ ಕರ್ಮಗಳೇ ಅಥವಾ ಆಗಮಿಕ ಕರ್ಮಗಳೇ ನಿಮ್ಮನ್ನ ಕಾಪಾಡುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ನಾನು ಹಲವಾರು ಬಾರಿ ಹೇಳ್ತೀನಿ, ಇಂಥ ಪ್ರಾಣಾಪಾಯದಿಂದ ನೀವು ಹೊರಗಡೆ ಬರ್ಬೇಕು ಅಂತಹ ಸಂದರ್ಭದಲ್ಲಿ ನೀವು ಅಷ್ಟೇ ಅನುಷ್ಠಾನದಲ್ಲೇ ಇರ್ಬೇಕು. ಕೆಲವರಿಗೆ ನೀವು ಮಾಂಸ ತಿನ್ನಿ ಅಂತ ಹೇಳಿದ ತಕ್ಷಣ ಅಯ್ಯೋ ನಾನ್ ತಿನ್ನೋದ್ ಬಿಡ್ತೀನಿ ಮೇಡಮ್, ನನ್ ಗಂಡ ಬಿಡಲ್ಲ, ನನ್ ಗಂಡ ಬಿಟ್ರು ನನ್ ಮಗ ಬಿಡಲ್ಲ. ಇಲ್ಲ ಇವ್ರೆ, ನಿಮಗೆ ಪ್ರಾಣಾಪಾಯ ಇದ್ದಂತ ಸಂದರ್ಭದಲ್ಲಿ ನಿಮಗೆ ಆಗ್ತಾ ಇರುವಂತ ತೊಂದರೆಗಳು ನೀವು ನೋಡ್ತಾ ಇರ್ತೀರಿ, ಸುತ್ತಿರ್ತೀರಿ. ಅಂತಹ ಸಂದರ್ಭದಲ್ಲಿ ನೀವು ಹೇಳುವಂತಹ ಕೆಲವೊಂದೊಂದು ಪರಿಹಾರಗಳನ್ನ ನೀವು ಮಾಡಿದ್ರೆ ಮಾತ್ರ ನಿಮಗೆ ಸೂಕ್ತ. ಅಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಾಣವನ್ನ ನೀವೇ ಕಾಪಾಡ್ಕೋಬಹುದು ಹೊರತು ದೇವರಿಗೆ ನೀವು ಬೈಯುವಂತ ಅವಶ್ಯಕತೆನೇ ಇರಲ್ಲ. ಹಾಗೆ ಕೆಲವೊಂದೊಂದು ಸಂದರ್ಭದಲ್ಲಿ ಬಾಧಕಾಧಿಪತಿ ಚಿತ್ತಾ ನಕ್ಷತ್ರ, ರೇವತಿ ನಕ್ಷತ್ರ, ಹಾಗೆ ಇನ್ನೂ 4-5 ನಕ್ಷತ್ರ ಇದೆ. ಅಂತಹ ನಕ್ಷತ್ರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅನಾಯಾಸವಾಗಿ ಕೃತ್ರಿಮವನ್ನು ತೆಗೆಯುವಂದ್ರೆ ನಿಧಾನವಾಗಿ ತೆಗಿಬೇಕು. ಯಾಕಂದ್ರೆ ಅದು ಹೆಮ್ಮರವಾಗಿ ಬೇರು ಸಮೇತ ಹರಡಿರೋದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಮೀನ್ಸ್ ಅಡೆತಡೆಗಳು ಜಾಸ್ತಿ ಆಗಿರುತ್ತೆ. ನಿಧಾನವಾಗಿ ಒಂದು ಸಮಾಲೋಚನೆ ಮಾಡಿ, ಅರ್ಜೆಂಟ್ ಮಾಡದೆ ಅದನ್ನ ನೀವು ಪರಿಹಾರವನ್ನ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಇಂಥ ಒಂದು ವಿಚಾರಗಳನ್ನ ನಾನು ಯಾಕೆ ಕೊಟ್ಟೆ ಅಂತಂದ್ರೆ, ಎಷ್ಟು
ಎಷ್ಟೋ ಜನ ಸಂಸಾರಗಳು, ಹಲವಾರು ಜನರ ಸಂಸಾರಗಳು ಇಂಥ ಒಂದು ಕೃತ್ರಿಮ ಪ್ರಯೋಗ ಅಥವಾ ಅಭಿಚಾರ ಅಥವಾ ನಾವು ಏನ್ ಹೇಳ್ತೀವಿ ಮಾಟ ಮಂತ್ರ ಕೈಮದ್ದು ಕೈವಾಡ ಅಂತ ನಾವ್ ಏನ್ ಹೇಳ್ತೀವಿ ಇದೆಲ್ಲದಕ್ಕೂ ಸಿಕ್ಕಾಕೊಂಡು ಎಂತೆಂತೋ ಒಳ್ಳೊಳ್ಳೆ ಮನೆಗಳು ಹಾಳಾಗಿದೆ. ಹಾಗೆ ಒಳ್ಳೊಳ್ಳೆ ಗಂಡ ಹೆಂಡ್ತಿರು ಸಮಾಜದಲ್ಲಿ ಅವರು ತಲೆ ಎತ್ತಿ ನಡೆಯಕ್ಕೆ ಆಗದೆ ಇರುವಂತಹ ರೀತಿ. ಜೊತೆಗೆ ಕೆಲವ್ರ ಮನೇಲಿ ನೀವು ನೋಡ್ಬೋದು, ತಂದೆ ತಾಯಿಂದಿರು ತುಂಬಾ ಬಾಳಿ ಬದುಕಿರ್ತಾರೆ, ಅಜ್ಜಿ ತಾತದಿರು ಮುತ್ತಾತದಿರು ಬಾಳಿರ್ತಾರೆ, ಆದ್ರೆ ಅವರದು ಯಾವುದೇ ರೀತಿಯ ಕರ್ಮ ಇರೋದಿಲ್ಲ. ತುಂಬಾ ಕಷ್ಟ ಅನುಭವಿಸಿ ಓಕೆ ಅವ್ರದ್ದು ಯಾವುದೇ ರೀತಿಯ ತಂದೆ ತಾಯಿಂದಿರದು ಯಾವುದೇ ರೀತಿಯ ಒಂದು ನಕಾರಾತ್ಮಕ ಕರ್ಮಗಳು ಇರಲ್ಲ, ಅಥವಾ ಅವರ ಮನೇಲಿ ಯಾರಿಗೂ ನೆಗೆಟಿವ್ ಎನರ್ಜಿ ಇರಲ್ಲ. ಆದ್ರೆ ಯಾರೋ ಒಬ್ರು ಇಂಥ ದರಿದ್ರ ಹಿಡ್ದವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಹೊಟ್ಟೆ ಕಿಚ್ಚಿನವರು, ನರಿ ಬುದ್ಧಿ ಇರುವಂತವ್ರು ಇಂತಹ ಮನೆಯನ್ನ ಹಾಳು ಮಾಡಕ್ಕೆ ಅಂತ ಹೇಳ್ಬಿಟ್ಟು ಯಾರೋ ಈ ತರ ಮಾಡಿದಾಗ ಹೇಳ್ತಾರೆ, ಅಯ್ಯೋ ಅವ್ರ ತಾತ ಅಷ್ಟ್ ಚೆನ್ನಾಗಿದ್ರು, ಅವ್ರ ಅಪ್ಪ ಅಷ್ಟ್ ಚೆನ್ನಾಗಿದ್ರು, ಮಗ ಯಾಕೆ ಹಿಂಗಾದ, ಯಾರೋ ಇವನ ಏಳಿಗೆಯನ್ನು ಸಹಿಸಕ್ಕಾಗದೆ ಈ ತರ ಎಲ್ಲ ಮಾಡ್ಬಿಟ್ಟಿರ್ತಾರೆ. ಹಾಗಾಗಿ ನಾನು ಯಾಕೆ ಇಷ್ಟು ನೋಡಿ, ಒಂದು ಕಷ್ಟ ಸಾಧ್ಯ, ಇನ್ನೊಂದು ಅನಾಯಾಸ ಮೀನ್ಸ್ ಅನಾಯಾಸವಾಗಿ ತೆಗೆಯುವಂಥದ್ದು, ಈ ತರ ಎಲ್ಲ ಬಂದಿರುತ್ತೆ. ಕಷ್ಟ ಸಾಧ್ಯ ಜೊತೆಗೆ 2-3 ಬಾರಿ ಈ ತರ ಎಲ್ಲವನ್ನು ನಾವು ನೋಡ್ಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಮಂತ್ರ ಜಪ ತಪ ಅನುಷ್ಠಾನದ ಮೇಲೆ ಇವೆಲ್ಲವೂ ನಿಂತಿರು. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ. ಆ ನಂತರದಲ್ಲಿ ಇನ್ನು 10 ಹಲವಾರು ಜನಕ್ಕೆ ಶೇರ್ ಮಾಡಿ. ಯಾಕಂದ್ರೆ ಕೆಲವರಿಗೆ ಬರೀ ಮಾಡಿದ್ದಾರೆ ಮಾಡಿಸಿದ್ದಾರೆ ಅನ್ನೋದು ಮಾತ್ರ ಗೊತ್ತಿರುತ್ತೆ, ಆದ್ರೆ ಮಾಡ್ಕೊಂಡಾಗ ಯಾವ ಕಾಂಬಿನೇಷನ್ ಅಲ್ಲಿ ಇರುತ್ತೆ, ಎಷ್ಟು ಸಮಯ ಬೇಕಾಗುತ್ತೆ, ಇದೆಲ್ಲವೂ ನಿಜನ ಅಂತ ಹೇಳ್ಬಿಟ್ಟು ಶಾಸ್ತ್ರದ ಮುಖಾಂತರ ಉಲ್ಲೇಖ ಆಗಿರುವಂತ, ಯಾಕಂದ್ರೆ ಅಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಹಗಳು 12 ರಾಶಿಗಳು, 9 ಗ್ರಹಗಳು, 27 ನಕ್ಷತ್ರಗಳು ಅಂತ ಹೇಳ್ತೀವಿ. ಅಂತಹ ಸಂದರ್ಭದಲ್ಲಿ ನೀವು ಯಾವ ಸಮಯಕ್ಕೆ ಬಂದಿರ್ತೀರಿ ಅಥವಾ ನಿಮಗೆ ಯಾವ ಸಂದರ್ಭದಲ್ಲಿ ಆ ದೈವ ಪ್ರಚೋದನೆ ಮಾಡಿ ನಮ್ಮಂತವ್ರ ಹತ್ರ ಬಿಟ್ಟು ಕೊಡುತ್ತೋ ಅಂತಹ ಸಂದರ್ಭದಲ್ಲಿ ನಾವು ಇವೆಲ್ಲ ಕಾಂಬಿನೇಷನ್ ನೋಡ್ಕೊಂಡು ನಿಮಗೆ ಬಂದಾಗ ನಿಮಗೆ ಹೇಳುವಂಥದ್ದು 1 ಸತಿಗ 2 ಸತಿಗ 3 ಸತಿಗ ಅಂತ ಹೇಳ್ಕೊಂಡು ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ವೈಯಕ್ತಿಕವಾಗಿ ನನ್ನ ಕನ್ಸಲ್ಟೇಷನ್ ಬೇಕಾಗಿದ್ದಂತ ಸಂದರ್ಭ, ಮಾಂತ್ರಿಕ ಬಾಧೆ, ಮದ್ದಿಡು, ನೆಗೆಟಿವ್ ಎನರ್ಜಿ, ಎಲ್ಲಾ ಮೆಡಿಕಲ್ ರಿಪೋರ್ಟ್ಸ್ ನಾರ್ಮಲ್ ಇದ್ದು, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಮಕ್ಕಳದಾಗಿರ್ಬೋದು, ಅನಾರೋಗ್ಯ ಸಮಸ್ಯೆ, ಹೊಟ್ಟೆ ಊತ, ಈ ತರ ಎಲ್ಲ ಒಂದು ಏನ್ ಹೇಳ್ತೀವಿ ಇಡೋಪತಿ ಅಂತ ಹೇಳ್ತೀವಲ್ಲ ಮೆಡಿಕಲ್ ವರ್ಡ್ ಅಲ್ಲಿ, ಅಂದ್ರೆ ಎಲ್ಲಾನು ನೆಗೆಟಿವ್ ಇದೆ ಬಟ್ ಆದ್ರೂ ಹೆಲ್ತ್ ಇಶ್ಯೂಸ್ ಇದೆ ಅಂತ. ಸೊ ಅದನ್ನ ನಾವು ನೋಡ್ಬೇಕಾಗುತ್ತೆ. ಇದು ಬಂದು ಹಿಂದಿನ ಜನ್ಮದ ಅಥವಾ ನೆಗೆಟಿವ್ ಎನರ್ಜಿಯಿಂದನ, ಮಾಂತ್ರಿಕ ಬಾಧೆಯಿಂದನ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಕನ್ಸಲ್ಟೇಷನ್ ಬೇಕಾಗಿದ್ದಂತ ಸಂದರ್ಭದಲ್ಲಿ ನನ್ನ ಅಪಾಯಿಂಟ್ಮೆಂಟ್ ನಂಬರು ವಾಟ್ಸಪ್ದು 7019806595. ಯಾವುದೇ ರೀತಿಯ ಕರೆಗಳನ್ನ ಸ್ವೀಕರಿಸಲಾರೆ ಪ್ರಿಯ ವೀಕ್ಷಕರೇ. ಮಿನಿಮಮ್ ಚಾರ್ಜಸ್ ಅಂತ ಇರುತ್ತೆ ಪರ್ ಪರ್ಸನ್ಗೆ ಅಂತ, ಅದನ್ನ ನೀವು ಪೇ ಮಾಡಿ ಆ ನಂತರ ಕನ್ಸಲ್ಟೇಷನ್ ತಗೋಬಹುದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು, ನಮಸ್ತೆ.